ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಇಂಗ್ಲೀಷ್ ವಿಷಯದ ಪಾಸಿಂಗ್ ಪ್ಯಾಕೇಜನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಹಾಗೂ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ನಾಳೆ ನಡೆಯತಕ್ಕಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಬರತಕ್ಕಂಥ ಸಂಭವನೀಯತೆ ಹೆಚ್ಚಿರುತ್ತದೆ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕ್ವಾಲಿಟಿ ಆಫ್ ಮರ್ಸಿ ಪೋಯಮ್ ಮೆಮರೈಸೇಷನ್ಗೆ ಇರ್ತದೆ. ಸೊ 3 ಸ್ಟಾಂಜಾಸ್ ಇರ್ತವೆ. ಸೊ 3 ಸ್ಟಾಂಜಸನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ, ಅದರಲ್ಲಿ ನಿಮಗೆ 4 ಅಂಕಗಳು ಸುಲಭವಾಗಿ ದೊರೀತವೆ. ಹಾಗೆ ದ ಬ್ಲೈಂಡ್ ಬಾಯ್ ಇರ್ತಕ್ಕಂತಹ ಒಂದು ಪೋಯಮಲ್ಲೂ ಕೂಡ ಏನು ಮೆಮರೈಸೇಷನ್ಗಿದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ಒಂದು ದ ಕ್ವಾಲಿಟಿ ಆಫ್ ಮರ್ಸಿ ಕೊಡ್ತಾನೆ, ಇಲ್ಲ ದ ಬ್ಲೈಂಡ್ ಬಾಯ್ ಕೊಡ್ತಾನೆ. ಎರಡರಲ್ಲಿ ಯಾವ್ದಾರು ಒಂದು ಕೊಟ್ಟಿರ್ತಾನೆ. ನೀವು ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಚೂಸ್ ಮಾಡಿ ಬರೀಬೇಕಾಗ್ತದೆ. ಹಾಗೆ ಇಲ್ಲಿ ಟಾಸ್ಕ್ 2 ನೋಡ್ತಾ ಹೋಗೋಣ. ಸೊ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅನ್ನೋ ಒಂದು ಪೋಯಮಿಂದ ರಸ್ಕಿನ್ ಬಾಂಡ್ ಅವರು ಏನು ಬರೆದಿರ್ತಾರೆ ಅದರ ಒಂದು ಸಮರಿ ಕೇಳ್ತಾನೆ. 4 ಮಾರ್ಕಿಗೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಸಮರಿ ಇಲ್ಲಿದೆ ನೋಡಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಈಸ್ ಅ ಪೋಯಮ್ ಬೈ ರಸ್ಕಿನ್ ಬಾಂಡ್. ದ ಪೋಯೆಟ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಎ ಜೀನಿಯಸ್. She could climb a trees even at the age of 62. Her loving brother taught her to climb trees when she was 6. The family members asked her to stop climbing trees, but she was not ready to stop climbing trees ಅಂತ ಇದೆಲ್ಲ. ಸೊ ಇದನ್ನು ನೀವು ಇಷ್ಟು ಬರೆದ್ರೆ 4 ಅಂಕ. ಸಮರಿ 4 ಮಾರ್ಕ್ಸಿಗೆ ಕೊಟ್ಟಿರ್ತಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದು ಟಾಸ್ಕ್ ನಂಬರ್ 2 ಆಗ್ತದೆ. ಸೊ ಇಷ್ಟ ಬರೆದ್ರೆ ನಿಮಗೆ 4 ಅಂಕ ಪಕ್ಕ ಕೊಡ್ತಾನೆ. ಓಕೆನಾ. ಇನ್ನು ಟಾಸ್ಕ್ ನಂಬರ್ 3 ನೋಡ್ತಾ ಹೋಗೋಣ. ಜಾಸ್ ಪೋಯಮ್ 2 ಅಂತ ಇದೆ. ಈ ಜಾಸ್ ಪೋಯಮ್ದು 3 ಮಾರ್ಕ್ಸಿಗೆ ಕ್ವಶನ್ ಕೇಳ್ದಂಗೆ ಏನು ಸಮರಿ ಕೊಡ್ತಾನೆ 3 ಮಾರ್ಕ್ಸಿಗೆ. ಓಕೆ. ಜಾಸ್ ಪೋಯಮ್ 2 highlights the 2 aspects of jazz player as a common man and as an artist. His face is old and wrinkled. His unshaven face shows his pain. He stands alone, holding his head down and eyes closed. He wears a faded blue old shirt. He wears an old necktie. His old jacket is holding his hanging stomach. Papers are filled to cover his torn shoes ಅಂತ ಇದೆ. ಇನ್ನು ಅದೇ ರೀತಿ he has an old alto saxophone. Whenever he plays jazz, he feels that he has come to preach the black gospel of jazz. He is a commanding artist. When he starts playing music, he forgets everything and flies higher and higher like a bird. When he stops the music, he comes back as a ಬ್ಲ್ಯಾಕ್ ಮ್ಯಾನ್ ಅಗೇನ್. ಇದು ಜಾಸ್ ಪೋಯಮ್ 2ದು ಸಮರಿ ಆಗಿರ್ತದೆ. ಸೊ 3 ಅಂಕಕ್ಕೆ ಕೇಳ್ತಕ್ಕಂಥ ಸಂಭವನೀಯತೆ ಹೆಚ್ಚಿರ್ತದೆ. ಸೊ 2ರಲ್ಲಿ ಒಂದು ಬಂದೇ ಬರ್ತದೆ. ಇನ್ನು ಟಾಸ್ಕ್ ನಂಬರ್ 4 ನೋಡ್ರಿ. ಓಕೆ. ನಿಮ್ದು ಇದು ಕೆಲಸ, ನೀವು ಇದನ್ನು ಒಂದೊಂದಾಗಿ ಪ್ರಾಕ್ಟೀಸ್ ಮಾಡಿದ್ದೆ, ಅದಲ್ಲಿ ನಾಳೆ ಎಕ್ಸಾಮ್ನಲ್ಲಿ ಪಕ್ಕ ಬರ್ತದೆ ರೀ, ಫಿಕ್ಸ್ ಕ್ವಶನ್ಸ್ ಇವೆಲ್ಲ. ಟಾಸ್ಕ್ ನಂಬರ್ 4 ಏನಪ್ಪ ಅಂದ್ರೆ ಎ ಹೀರೋ ಚಾಪ್ಟರ್ದು. ಸೊ ನರೇಟ್ಸ್ Swami's dreadful experience when he was sleeping alone in the office room, ಅಥವಾ how did Swami become a hero overnight ಅಂತ ಕೇಳಿದಾನೆ. ಸೊ 2ರಲ್ಲಿ ಯಾವುದಾದ್ರು ಒಂದು ಕ್ವಶನ್ ಬಂದೇ ಬರ್ತದೆ ಫಿಕ್ಸ್. Swami's father made him sleep alone in the office room to prove his courage. He heard different kinds of noises. He remembered the stories of devils and ghosts. When he slept under the bench, he had a nightmare. A tiger was chasing him. When he opened his eyes, he saw something moving in the room. He thought it was a devil. When it came nearer to him, he hugged its leg and bit it hard with his teeth. He caught the most wanted burglar of the district ಅಂತ ಬರೆದ್ರೆ 3 ಅಂಕ ನಿಮಗೆ ಪಕ್ಕ ಸಿಗ್ತದೆ. ಓಕೆ. ಇನ್ನು ಟಾಸ್ಕ್ ನಂಬರ್ 5 ಏನಪ್ಪ ಅಂದ್ರೆ ಐ ಆಮ್ ದ ಲ್ಯಾಂಡ್ ಪೋಯಮ್ದು. ಇಲ್ಲಿ 2 ಅಥವಾ 3 ಅಂಕದ ಪ್ರಶ್ನೆ ಇರ್ತದೆ. ಸೊ ಇಲ್ಲಿ ಏನು ಕೊಡಿದ ನೋಡಿ. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರಿನಾ ಡಿ ಬೆಲಾಂಗೆಟಾ. The land is the speaker. The land waits with patience when different people occupy it in different ways. The man says he owns the land, but the land lies patiently. The people plow it and plant trees. The children sing and dance. The soldiers come with guns. Some people put fence on the land, but the land waits the patience. The land says with self-assertion that no one can put a fence around the planet Earth. ದ ಲ್ಯಾಂಡ್ಸ್ ಪೇಷನ್ಸ್ ಈಸ್ ಹೈಲೈಟೆಡ್ ಹಿಯರ್ ಅಂತ ಬರೆದ್ರೆ ನಿಮ್ಗೆ 2ರಿಂದ 3 ಅಂಕಗಳು ಸುಲಭವಾಗಿ ಸಿಗ್ತವೆ. ಇನ್ನು ಟಾಸ್ಕ್ ನಂಬರ್ 6 ನೋಡ್ತಾ ಹೋಗೋಣ. ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಅಂತ ಇದೆ. ಸೊ ಇಲ್ಲಿ RC ಕ್ವಶನ್ಸ್ಗಳು ಸ್ಟಾರ್ಟ್ ಆಗ್ತವೆ. ಫಸ್ಟ್ ಒನ್ ನೋಡಿ. ದೇರ್ ವೋಂಟ್ ಬಿ ಎನಿ ಕ್ಯಾಲೆಂಡರ್
ದೇರ್ ವೋಂಟ್ ಬಿ ಎನಿ ಕ್ಲಾಕ್ ಅಂತ ಇದೆ. ಓಕೆ, ಹೂ ಇಸ್ ದ ಸ್ಪೀಕರ್? ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್ ಆಗಿರ್ಬೋದು. ವೈ ವೋಂಟ್ ದೇರ್ ಬಿ ಎನಿ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್? ದೇರ್ ಈಸ್ ನೋ ಡೇ ಆರ್ ನೈಟ್ ಆ್ಯಂಡ್ ನೋ ಕಾನ್ಸೆಪ್ಟ್ ಆಫ್ ಟೈಮ್ ಅಂತ. ಇನ್ನು ಸಿ ಕ್ವಶನ್ ನೋಡಿ, ವಾಟ್ ಈಸ್ ದ ಸ್ಪೀಕರ್ ರೆಫರಿಂಗ್ ಟು ಆ್ಯಸ್ ದೇರ್ ಇನ್ ದ ಸೆಂಟೆನ್ಸ್ ಅಂತ ಸ್ಪೇಸ್ ಅಂತ ಇದೆ. ಹೌದಾ? ಸೊ ಇಲ್ಲಿ RC ಕ್ವಶನ್ಸ್ಗಳು ಬರ್ತಾವೆ. ಎಕ್ಸ್ಟ್ರಾಕ್ಟ್, ಓಕೆ, ರಿಅರೇಂಜ್ ದ ಟರ್ಮ್ಸ್ ಅಂತ ಅಥವಾ ಎಕ್ಸ್ಟ್ರಾಕ್ಟ್ ಅಂತ ಕರಿತೀವಿ ನಾವು. ಓಕೆ, ಸೊ ಅವು 3 ಅಂಕದ ಪ್ರಶ್ನೆಗಳು ಕಂಡು ಬರ್ತದೆ. ಸೊ ಈಸಿಯಾಗಿ ನೀವು ಏನು ಮಾಡ್ಬೋದು, 3 ಅಂಕಗಳನ್ನು ಗಳಿಸ್ಬೋದು. ಹಾಗಾಗಿ ನೀವೇನು ಮಾಡಿ, ವಿಡಿಯೋ ಪಾಸ್ ಮಾಡ್ಕೊಂಡು ಕ್ವಶನ್ಸನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ನೋಟ್ ಮಾಡ್ಕೊಂಡು ಓದಿ, ಚೆನ್ನಾಗಿ ಓದ್ಕೊಂಡೆ ಅಂದರೆ 3 ಅಂಕ ಈ ಒಂದು ಚಾಪ್ಟರಿಂದ ಈಸಿಯಾಗಿ ಬರ್ತದೆ. ಇನ್ನು ಟಾಸ್ಕ್ ನಂಬರ್ 7 ನೋಡಿರಿ, ಲೆಟರ್ ರೈಟಿಂಗ್ ಅಂತ ಇದೆ. ಅಫಿಷಿಯಲ್ ಲೆಟರ್ ಕೊಟ್ಟಿರ್ತಾನೆ, ಒಂದು ಪರ್ಸ್ನಲ್ ಲೆಟ್ರ್ ಕೊಟ್ಟಿರ್ತಾನೆ. ಅಫಿಷಿಯಲ್ ಲೆಟ್ರ್ ಹಗುರ್ ಇರ್ತದೆ, ತುಂಬ ಈಸಿ ಇರ್ತದೆ. ಅಥವಾ ನೀವು ಯಾವ ನಿಮಗೆ ಹೆಲ್ಪ್ ಆಗಲಿ, ನಿಮ್ಗೆ ಈಸಿ ಆಗೋದು ಅಂದರೆ ಅಫಿಷಿಯಲ್ ಲೆಟ್ರ್ ಈಸಿ ಆಗ್ತದೆ ಮತ್ತು ಪರ್ಸ್ನಲ್ ಲೆಟ್ರ್ ಕೂಡ ಈಸಿಯಾಗಿರ್ತದೆ. ಸೊ ಯಾವುದಾದ್ರೂ ನೀವು ಒಂದನ್ನು ಸೆಲೆಕ್ಟ್ ಮಾಡಿ ಸಂಪೂರ್ಣವಾಗಿ ಬರಿಬೇಕಾಗ್ತದೆ. ಈಸಿಯಾಗಿ 5 ಅಂಕಗಳನ್ನು ಗಳಿಸ್ಬೋದು ನೀವು. ಓಕೆನಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದೇ ರೀತಿ ಇಲ್ಲಿ ಪ್ರೊಫೈಲ್ ರೈಟಿಂಗ್ ಅಂತ ಇರ್ತದೆ, ಟಾಸ್ಕ್ ನಂಬರ್ 8. ಸೊ ಒಂದು ಪ್ರೊಫೈಲನ್ನು ಕೊಟ್ಟಿರ್ತಾನೆ, ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾನೆ. ಅದನ್ನು ತೆಗೆದುಕೊಂಡು ನೀವೇನು ಮಾಡಬೇಕು, ಪ್ರೊಫೈಲನ್ನು ರೆಡಿ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ನೇಮ್ ವರ್ಧನ್ VN ಅಂತ ಕೊಟ್ಟಿದ್ದಾನೆ. ಬರ್ತ್ 11th November 1976 ಇನ್ ಕಾರವಾರ ಅಂತ ಇದೆ. ಓಕೆ, ಫ್ಯಾಮಿಲಿ ಕೊಟ್ಟಿರ್ತಾನೆ, ವೈಫು, ಡಾಟರ್ ಆ್ಯಂಡ್ ಸನ್ ಸ್ಟಡಿಂಗ್ ಇನ್ ಪ್ರೈಮರಿ ಸ್ಕೂಲ್. ಈ ರೀತಿಯಾಗಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾನೆ. ನೀವು ಅದನ್ನು ಏನು ಮಾಡಬೇಕು, ಪ್ರೊಫೈಲ್ ರೈಟಿಂಗನ್ನು ನೀಟಾಗಿ ಬರಿಬೇಕಾಗ್ತದೆ. ಓಕೆನಾ? ಸೊ ಇನ್ನು ನೆಕ್ಸ್ಟ್ ನೋಡಿ, ಈ ರೀತಿಯಾದ ನೋಡಿರಿ, ದಿಸ್ ಈಸ್ ದ ಪ್ರೊಫೈಲ್ ಆಫ್ ಹಿಸ್, ಹಿಂಗೆ ಈ ರೀತಿಯಾಗಿ ನೀಟಾಗಿ ಬರೆದಿದ್ದೆ. ಅದ್ರಲ್ಲಿ ನಿಮಗೆ 3 ಅಂಕಗಳು ಸುಲಭವಾಗಿ ದೊರೀತವೆ. ಇನ್ನು ಗಿವನ್ ಎ ಬಿಲೋ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಅಂತ. ಸೊ ಇಲ್ಲಿ ಪ್ಯಾರಾಗ್ರಾಫ್ ಏನು ಪ್ರೊಫೈಲ್ ಇರ್ತದಲ್ಲ, ಅದನ್ನು ಯೂಸ್ ಮಾಡ್ಕೊಂಡು ಪ್ಯಾರಾಗ್ರಾಫ್ ಬರೀಬೇಕು. ಅದೇ ರೀತಿ ಇನ್ನೊಂದು ಕೊಟ್ಟಿದ್ದಾನೆ, ಪ್ರೊಫೈಲ್ ಇದೆ PT ಉಷಾ ಅವ್ರದ್ದು. ಸೊ ಅಲ್ಲಿರ್ತಕ್ಕಂಥ ಎಲ್ಲ ಕ್ಲೂಗಳನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕು, ನೀಟಾಗಿ ಒಂದು ಪ್ಯಾರಾಗ್ರಾಫನ್ನು ರಚನೆ ಮಾಡಬೇಕು. ಇನ್ನು ಟಾಸ್ಕ್ ನಂಬರ್ 9 ನೋಡಿ, ಸ್ಟೋರಿ ಡೆವಲಪ್ಮೆಂಟ್ ಆಗಿರ್ತದೆ. ಸೊ ಇಲ್ಲಿ ಸ್ಟೋರಿಯನ್ನು ಕೊಟ್ಟಿರ್ತಾನೆ ವಿತ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ರೀತಿ ಕೊಟ್ಟಿರ್ತಾನೆ. ಸೊ ಇಲ್ಲಿ ನೀವು ಸೂಟೇಬಲ್ ಆದಂತಹ ವರ್ಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ವರ್ಬ್ ಆಗಿರ್ಬೋದು, ಎಡ್ವರ್ಬ್ ಆಗಿರ್ಬೋದು, ಎಡ್ಜೆಕ್ಟಿವು, ಆರ್ಟಿಕಲ್ಸು, ಹೌದಾ? ಸೊ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಸ್ಟೋರಿಯನ್ನು ಏನು ಮಾಡಬೇಕಾಗ್ತದೆ, ಡೆವಲಪ್ಮೆಂಟ್ ಆಗ್ತದೆ. ಈ ಸ್ಟೋರಿಗಳು ಎಲ್ಲಿಂದ ಬರ್ತಿರ್ತಪ್ಪ ಅಂದರೆ, ಈಗೇನು 4 ಮಾದರಿ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾನೆ, ಅದು ಪ್ಲಸ್ 3 ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೆದವು. ಅವಿಷ್ಟರಲ್ಲಿ ಯಾವುದಾದ್ರೂ ಒಂದನ್ನು ನಾಳೆ ಕೊಡ್ತಕ್ಕಂಥ ಸಂಭವನೀಯತೆ ಇರ್ತದೆ. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ಅಂತ ಇದೆ. ಸೊ ಯಾವುದಾದ್ರೂ ಒಂದು ಪಿಕ್ಚರ್ನ ಕೊಟ್ಟಿರ್ತಾನೆ, ಈ ಪಿಕ್ಚರ್ ಬಗ್ಗೆ ನೀವೇನು ಮಾಡಬೇಕು, ನಿಮ್ಮದೇ ವರ್ಡ್ಸ್ಗಳಲ್ಲಿ ಬರಿಬೇಕಾಗ್ತದೆ. ಸೊ ಇಲ್ಲಿ ಮಾರ್ಕೆಟ್ ಕೊಟ್ಟಿದ್ದಾನೆ, ಮಾರ್ಕೆಟಿನ ಬಗ್ಗೆ ನೀವು ನಿಮ್ಮ ವಾಕ್ಯಗಳಲ್ಲಿ ಬರಿಬೇಕಾಗ್ತದೆ. ಇನ್ನು ಟಾಸ್ಕ್ ನಂಬರ್ 11 ನೋಡಿ, ಇಫ್ ಕ್ಲಾಸ್ ಕ್ವಶನ್ಸ್ ಇವು. ರವಿ, ವೈ ಆರ್ ಯು ಸ್ಯಾಡ್ ಅಂತ ಇದೆ. ರಾಜು, ಐ ಗಾಟ್ ಲೆಸ್ ಮಾರ್ಕ್ಸ್ ಅಂತ ಹೇಳ್ತಾನೆ. ಇನ್ನು ರವಿ, ಇಫ್ ಯು ಹ್ಯಾಡ್ ಟೇಕನ್ ಮೈ ಹೆಲ್ಪ್ ಯು ಡ್ಯಾಶ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಅಂತಿದೆ. ಸೊ ವುಡ್ ಹ್ಯಾವ್ ಅನ್ನೋದು ಯು ವುಡ್ ಹ್ಯಾವ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಇಫ್ ಕ್ಲಾಸಲ್ಲಿ. ಇನ್ನು ಅದೇ ರೀತಿ ಸವಿತಾ ಬಗ್ಗೆ ಇದೆ. ಸೊ ಇಲ್ಲಿ ಕೂಡ ವುಡ್ ಹ್ಯಾವ್ನ ಯೂಸ್ ಮಾಡ್ತಾನೆ. ಸೊ ವುಡ್ ನಾಟ್ ಹ್ಯಾವ್ ಅಂತ ಸೊ ಇಲ್ಲಿ ಮೆನ್ಷನ್ ಆಗ್ತದೆ. ಹಾಗೆ ಅದೇ ರೀತಿ 4ನೇ ಪ್ರಶ್ನೆನೂ ಕೂಡ ಕೊಟ್ಟಿದ್ದಾನೆ, ಇದು ಕೂಡ ವುಡ್ ಹ್ಯಾವ್ ಅನ್ನೋದು ಆನ್ಸರ್ ಆಗ್ತದೆ. ಸೊ ಈ ರೀತಿಯಾಗಿ ನೀವು ವಿಡಿಯೋನ ಏನು ಮಾಡಿ, ಪಾಸ್ ಮಾಡಿಕೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಅತ್ಯಂತ ಕಡಿಮೆ ಸಮಯ ಇರೋದ್ರಿಂದ ನಾವು ಬೇಗ ವಿಡಿಯೋನ ಸ್ಟಾರ್ಟ್ ಮಾಡಬೇಕು, ವಿಡಿಯೋನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಹಾಗೂ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಬೇಗ ಮುಗಿಸೋಣ, ಇನ್ನೊಂದು ವಿಡಿಯೋನ ಸ್ಟಾರ್ಟ್ ಮಾಡಬೇಕಾಗ್ತದೆ ಅದಕ್ಕೆ. ಇನ್ನು ಟಾಸ್ಕ್ ನಂಬರ್ 12 ನೋಡಿ, ಸಿಲೆಬಿಫಿಕೇಷನ್ ಇದೆ. ಓಕೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲ್ಸ್ ನೋಡ್ತಾ, ಸ್ಕೂಲ್ ಆಗಿರ್ಬೋದು, ಫ್ಯಾಮಿಲಿ, ಬ್ಯೂಟಿಫುಲ್, ಪೆನ್ಸಿಲ್, ಪೆನ್ ಅನ್ನೋದೊಂದು, ಸಿಲ್ ಅನ್ನೋದೊಂದು, ಹೌದಾ? ಸೊ ಪೆನ್ಸಿಲ್ ಆನ್ಸರ್ ಆಗ್ತದೆ. ಸೊ ಇಲ್ಲಿ 2ನೇದು ಅಗೇನ್, ಟ್ರುತ್, ಬುಕ್, ಡೈರೆಕ್ಷನ್ ಅಂತ ಇದೆ. ಅನ್ನೋದೊಂದು, ಗೇನ್ ಅನ್ನೋದೊಂದು. ಸೊ ಹಾಗಾಗಿ 2 ಸಿಲೆಬಲ್ ಹೊಂದಿರತಕ್ಕಂಥದ್ದು ಪೆನ್ಸಿಲ್ ಮತ್ತು ಅಗೇನ್ ಆಗಿರ್ತದೆ. ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ 1 ಸಿಲೆಬಲ್ ಕೊಟ್ಟಿದ್ದಾನೆ. ಸ್ಕೂಲ್ ಅನ್ನೋದು 1 ಸಿಲೆಬಲ್ಲು, ಹಾಗೆ ಟ್ರೀಟ್ ಅನ್ನೋದು 1 ಸಿಲೆಬಲ್. ಈ ಸಿಲೆಬಲ್ ವರ್ಡ್ಸು ತುಂಬ ಈಸಿಯಾಗಿರ್ತದೆ, 1 ಅಂಕ ಸುಲಭವಾಗಿ ಗಳಿಸ್ಬೋದು. ಇನ್ನು ಟಾಸ್ಕ್ 13 ನೋಡಿ, ಇನ್ಫಿನಿಟಿವ್ಸ್ ಇರ್ತದೆ. ಸುರೇಶ್, ಹಾಯ್, ರಮೇಶ್, ವೇರ್ ಆರ್ ಯು ಗೋಯಿಂಗ್ ಅಂತ ಇದೆ. ಸೊ ಇಲ್ಲಿ ಟು ಅಟೆಂಡ್ ಅನ್ನೋ ಆಪ್ಷನ್ ಸಿ, ಟು ಅಟೆಂಡ್ ಅನ್ನೋದು ಏನಾಗ್ತದಪ್ಪ, ಇನ್ಫಿನಿಟಿವ್ ವರ್ಡ್ ಆಗ್ತದೆ ಅಂತ ಹೇಳ್ಬೋದು ನಾವು. ಅದೇ ರೀತಿ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅಂತ ಇದೆ. ಸೊ ಟು ಬೈ ಅನ್ನೋದು ಇಲ್ಲಿ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಟು ಕಲೆಕ್ಟ್ ಮೈ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತ ಇದೆ. ಸೊ ಟು ಕಲೆಕ್ಟ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹಾಗೆ 3ನೇ ಪ್ರಶ್ನೆ ನೋಡಿ, ಐ ವಾಂಟ್ ಟು ಚಾಟ್ ವಿತ್ ಮೈ ಫ್ರೆಂಡ್ಸ್. ಟು ಚಾಟ್ ಅನ್ನೋದು ಏನಾಗ್ತದಪ್ಪ ಅಂದರೆ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ಓಕೆನಾ? ಇನ್ನು 5th ಒನ್ ನೋಡಿ, ವಿಲ್ ಯು ಕಮ್ ವಿತ್ ಮೀ ಟು ದ ಟೆಂಪಲ್. ಐ ವಾಂಟ್ ಟು ಪ್ರೇ
ಫಾರ್ ಮೈ ಬ್ರದರ್. ಟು ಪ್ರೇ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಫಾಲೋ ಕ್ವೆಶನ್ಸ್ ನೋಡಿ, ಟಾಸ್ಕ್ ನಂಬರ್ 14 ಇಂಪಾರ್ಟೆಂಟ್ ಆಗಿರ್ತದೆ ಇದು. ಸೊ ಇಲ್ಲಿ ಕಾಲಮ್ ಬಿ ಅಂತ ಕೊಟ್ಟಿರ್ತಾನೆ. ಸೊ ಸ್ಪೀಡಿ ಅನ್ನೋದು ಪ್ರೋಗ್ರೆಸ್, ವಾಕ್, ಪೇಮೆಂಟ್, ರಿಕವರಿ ಅಂತದೆ. ಸ್ಪೀಡಿ ರಿಕವರಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ ಕೊಲೆ ಕ್ವೆಶನ್ಸಲ್ಲಿ. ಇನ್ನು ರ್ಯಾಪಿಡ್ ಪೇಮೆಂಟ್, ರಿಕವರಿ, ಪ್ರೋಗ್ರೆಸ್. ರ್ಯಾಪಿಡ್ ಪ್ರೋಗ್ರೆಸ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಬ್ರಿಸ್ಕ್ ವಾಕ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಪ್ರಾಂಪ್ಟ್ಗೆ ಪೇಮೆಂಟ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಹಾಗೆ ಮೌತ್ಗೆ ವಾಟರಿಂಗ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಟಾಸ್ಕ್ ನಂಬರ್ 15 ನೋಡಿ, ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಸೊ ದಟ್ ನಾಟ್ ಅನ್ನೋದನ್ನು, ಸೊ ಮತ್ತು ದಟ್ ನಾಟ್ ಅನ್ನೋದನ್ನು ಯೂಸ್ ಮಾಡಿರಿ ಅಂತ ಹೇಳಿದಾನೆ. ಇಟ್ ಈಸ್ ವೆರಿ ಕೋಲ್ಡ್, ಐ ಕ್ಯಾನಾಟ್ ಗೋ ಔಟ್ ಅಂತ ಇದೆ. ಸೊ ಇಟ್ ಈಸ್ ಸೋ ಕೋಲ್ಡ್ ದಟ್ ಐ ಕ್ಯಾನಾಟ್ ಗೋ ಔಟ್. ಈ ರೀತಿ ಸೋ ಮತ್ತು ದಟ್ಟನ್ನು ನೀವು ಯೂಸ್ ಮಾಡಬೇಕಾಗ್ತದೆ. ಓಕೆನಾ. ದ ಬ್ಯಾಗ್ ಈಸ್ ವೆರಿ ಹೆವಿ, ಐ ಕ್ಯಾನಾಟ್ ಲಿಫ್ಟ್ ಇಟ್ ಅಂತ ಕೊಟ್ಟಿದ್ದಾನೆ ಕ್ವಶನ್. ದ ಬ್ಯಾಗ್ ಈಸ್ ಸೋ ಹೆವಿ ದಟ್ ಐ ಕ್ಯಾನಾಟ್ ಲಿಫ್ಟ್ ಇಟ್ ಅಂತ ಬರೀಬೇಕು. ಇನ್ನು ಸಿ ಈಸ್ ವೆರಿ ಓಲ್ಡ್, ಶಿ ಕ್ಯಾನಾಟ್ ವಾಕ್ ಅಂತ ನೆಕ್ಸ್ಟ್ ಪ್ರಶ್ನೆ ಇದೆ. ಸಿ ಈಸ್ ಸೋ ಓಲ್ಡ್ ದಟ್ ಶಿ ಕ್ಯಾನಾಟ್ ವಾಕ್. ಇಟ್ ಈಸ್ ವೆರಿ ಡಾರ್ಕ್, ಐ ಕ್ಯಾನಾಟ್ ಡ್ರೈವ್ ಅಂತ ಕ್ವಶನ್ ಇದೆ. ಸೊ ಇಟ್ ಈಸ್ ಸೋ ಡಾರ್ಕ್ ದಟ್ ಐ ಕ್ಯಾನಾಟ್ ಡ್ರೈವ್ ಅಂತ ನೀವು ಈಸಿಯಾಗಿ ಆನ್ಸರನ್ನು ಬರೆದಿದ್ದಾದಲ್ಲಿ ಒಂದು ಅಂಕ ಸುಲಭವಾಗಿ ಸಿಗ್ತದೆ. ಯೂಸಿಂಗ್ ದ ವರ್ಡ್ ಆ್ಯಸ್ ನೌನ್ ಆರ್ ವರ್ಬ್. ಪ್ಲೇ ಅನ್ನೋದು ಒಂದಿದೆ, ಅದನ್ನು ನೀವು ವರ್ಬ್ ಅಥವಾ ನೌನಲ್ಲಿ ಬಳಸಿ ಸ್ವಂತ ವಾಕ್ಯದಲ್ಲಿ ಬರೀಬೇಕು. ನೌನಲ್ಲಿ ನೋಡಿ ಐ ಎಂಜಾಯ್ಡ್ ದ ಪ್ಲೇ ಅಂತ ಇದೆ. ವರ್ಬಲ್ಲಿ ಐ ಪ್ಲೇ ವೆಲ್ ಅಂತ ಬರೆದ್ರೆ ಸಾಕು. ಓಕೆ. ಈ ರೀತಿ ವಾಕ್ ಅಂತ ಕೊಟ್ಟಿದ್ದಾನೆ, ಅದೇ ರೀತಿ ರನ್ ಅಂತ ಕೊಟ್ಟಿದ್ದಾನೆ. ಹೌದಾ. ಸೊ ಲೈಟ್ ಅನ್ನೋ ವರ್ಡ್ ಇದೆ. ನೆಕ್ಸ್ಟ್ ಶೋ ಇದೆ. ಸೊ ಇವನ್ನೆಲ್ಲವನ್ನು ನೌನು ಮತ್ತು ವರ್ಬಾಗಿ ಯೂಸ್ ಮಾಡ್ಕೊಂಡು ಸೆಂಟೆನ್ಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಟಾಸ್ಕ್ ನಂಬರ್ 17 ಕ್ವಶನ್ಸ್ ಟ್ಯಾಗ್ ಇದೆ, ತುಂಬ ಈಸಿಯಾಗಿರ್ತಂಥದ್ದು. ಶಿ ಈಸ್ ಎ ಡಾಕ್ಟರ್ ಅಂತ ಇದೆ, ಇಸಂಟ್ ಶಿ ಅಂತ ಬರೀಬೇಕಾಗ್ತದೆ. ಯೆಸ್ಟರ್ಡೇಸ್ ಡಿನ್ನರ್ ವಾಸ್ ಡಿಲಿಷಿಯಸ್ ಅಂತ ಇದೆ, ವಾಸಂಟ್ ಇಟ್ ಅಂತ ಬರೀಬೇಕಾಗ್ತದೆ. ವಾಸ್ ಅಂತ ಬಂದರೆ ವಾಸಂಟ್ ಇಟ್. ದ ಫೋನ್ ಡಿಡಂಟ್ ರಿಂಗ್ ಅಂತ ಇದೆ, ಡಿಡ್ ಇಟ್ ಅಂತ ಬರೀಬೇಕು. ಡಿಡಂಟ್ ಈಗ ಇದು ಆಲ್ರೆಡಿ ಏನಾಗಿದೆ, ಏನಂತ ಕರೀತಾರೆ, ಕ್ವಶನ್ ಟ್ಯಾಗ್ ರೂಪದಲ್ಲೇ ಇದೆ, ಅದನ್ನು ನೀವು ಡಿಡ್ ಇಟ್ ಅಂತ ಬರೀಬೇಕಾಗ್ತದೆ. ಓಕೆ. ಜೆನಿ ಈಟ್ಸ್ ಮ್ಯಾಂಗೋ ಅಂತ ಇದೆ, ಡಸಂಟ್ ಶಿ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ದೆ ಕುಡ್ ಹಿಯರ್ ಮಿ ಅನ್ನೋದು ಕುಡಂಟ್ ದೇ ಅಂತ ಬರೀಬೇಕು. ಯು ವೋಂಟ್ ಟೆಲ್ ಎನಿ ಒನ್ ಅಂತ ಕ್ವಶನ್ ಕೇಳಿದ್ದಾನೆ. ವೋಂಟ್ ಇದ್ದಲ್ಲಿ ವಿಲ್ ಯು ಅಂತ ಹೇಳಬೇಕಾಗ್ತದೆ. ಐ ಆಮ್ ನೆವರ್ ಆನ್ ಟೈಮ್ ಅಂತ ಇದೆ, ಎಮ್ ಐ ಅನ್ನೋದು ಸರಿ ಉತ್ತರ ಆಗ್ತದೆ. ದ ಕ್ಯಾಟ್ ಬ್ರೋಕ್ ದ ಗ್ಲಾಸ್ ಅಂತ ಇದೆ, ಡಿಡಂಟ್ ಇಟ್ ಅಂತ ಬರೀಬೇಕಾಗ್ತದೆ. ಓಕೆನಾ. ಇದು ಇಂಪಾರ್ಟೆಂಟ್ ಆಗ್ತದೆ. ಓಕೆ. ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ವಿಷಯದ ಅತ್ಯಂತ ಪ್ರಮುಖ ಪ್ರಶ್ನೆಗಳು ಹಾಗೂ ಪಾಸ್ ಇಂಪ್ಲಿಕೇಶನ್ ನೋಡ್ತಾ ಹೋದ್ವಿ ವಿತ್ ಗ್ರಾಮರ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಹೈಪ್ ಬಟನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಿಸಲಿಕ್ಕೆ ಸಹಾಯ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು.